ಕ್ಯಾಥರಿನ್ ಎಂಬ ಒಬ್ಬಳು ಶ್ರೀಮಂತ ಮಹಿಳೆಗೆ ಒಂದು ಭೀಕರವಾದ ಆಕ್ಸಿಡೆಂಟ್ ಆಗಿ ಆಕೆ ಕೋಮಾಗೆ ಹೊರಟು ಹೋಗ್ತಾಳೆ. ಹಲವು ವಾರಗಳ ನಂತರ ಆಕೆಗೆ ತನ್ನ ಕಣ್ಣುಗಳನ್ನ ಬ್ಲಿಂಕ್ ಮಾಡುವಷ್ಟು ಮಾತ್ರ ಪ್ರಜ್ಞೆ ಬರುತ್ತೆ. ಕ್ಯಾಥರಿನ್ ತನ್ನ ಕಣ್ಸನ್ನೆ ಮೂಲಕವೇ ನರ್ಸ್ಗೆ ಒಂದು ಕ್ಲೂ ಕೊಡ್ತಾಳೆ. ಆ ಕ್ಲೂ ಏನು ಅಂತ ಡಿಕೋಡ್ ಮಾಡ್ತಾ ಹೋದ ಹಾಗೆ ನರ್ಸ್ಗೆ ಒಂದು ಶಾಕಿಂಗ್ ಮರ್ಡರ್ ಮಿಸ್ಟ್ರಿ ಗೊತ್ತಾಗುತ್ತೆ. ಅಷ್ಟಕ್ಕೂ ಈ ಕ್ಯಾಥರಿನ್ಗೆ ಆಕ್ಸಿಡೆಂಟ್ ಮಾಡಿದ್ಯಾರು? ಕ್ಯಾಥರಿನ್ ಕ್ಲೂ ಕೊಟ್ಟ ಆ ಮರ್ಡರ್ ಮಿಸ್ಟ್ರಿ ಯಾವುದು ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ಒಂದು ಶಾಕಿಂಗ್ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಂದ ಹಾಗೆ ಇದು ಕಳೆದ ವರ್ಷ ಬಿಡುಗಡೆಯಾಗಿದ್ದ ಲಾಕ್ಡ್ ಇನ್ ಎಂಬ ಹಾಲಿವುಡ್ ಮಿಸ್ಟ್ರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಮೂವಿಯ ಮೊದಲ ಸೀನ್ ನಲ್ಲಿ ಒಂದು ಭೀಕರವಾದ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿ ಕೋಮಾ ಸಿಚುವೇಶನ್ ನಲ್ಲಿರುವ ಕ್ಯಾಥರಿನ್ ಎಂಬ ಒಬ್ಬಳು ಶ್ರೀಮಂತ ಮಹಿಳೆಯನ್ನ ನೋಡ್ತೀವಿ. ಹಲವು ವಾರಗಳ ನಂತರ ಕ್ಯಾಥರಿನ್ಗೆ ಪ್ರಜ್ಞೆ ಬರುತ್ತೆ. ಆದ್ರೆ ಡಾಕ್ಟರ್ಗಳು ಹಾಗೂ ನರ್ಸ್ಗಳು ಬಂದು ಮಾತನಾಡಿಸಿದಾಗ ಆಕೆ ಯಾವುದೇ ರೆಸ್ಪಾನ್ಸ್ ಮಾಡೋದೇ ಇಲ್ಲ. ಕ್ಯಾಥರಿನ್ಗೆ ಮತ್ತೆ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ತಲೆಯ ಮೆದುಳಿನ ಭಾಗಕ್ಕೆ ತೀವ್ರವಾದ ಗಾಯಗಳಾಗಿರುವ ಕಾರಣ ಕ್ಯಾಥರಿನ್ಗೆ ಪ್ರಜ್ಞೆ ಬಂದಿದ್ದರೂ ಕೂಡ ಆಕೆ ಮಾತನಾಡುವ ಅಥವಾ ರಿಯಾಕ್ಟ್ ಮಾಡುವ ಸಿಚುವೇಶನ್ ನಲ್ಲಿ ಇಲ್ಲ ಅಂತ. ಈಗ ಡಾಕ್ಟರ್ ನಾವಿಬ್ಬರು ಮಾತನಾಡ್ತಿರೋದು ನಿಮಗೆ ಅರ್ಥವಾಗ್ತಿದ್ರೆ ನಿಮ್ಮ ಕಣ್ಣುಗಳನ್ನ ಬ್ಲಿಂಕ್ ಮಾಡಿ ಸಿಗ್ನಲ್ ಕೊಡಿ ಅಂತ ಹೇಳ್ತಾನೆ. ಆದ್ರೆ ಕ್ಯಾಥರಿನ್ ಮಾತ್ರ ಯಾವುದೇ ರೆಸ್ಪಾನ್ಸ್ ಮಾಡೋದೇ ಇಲ್ಲ. ಇದಾದ ನಂತರ ಮಿಕಿ ಎಂಬ ಸೀನಿಯರ್ ನರ್ಸ್ಲನ್ನ ಈ ಕ್ಯಾಥರಿನ್ ಅನ್ನ ನೋಡಿಕೊಳ್ಳೋದಕ್ಕೆ ಅಸೈನ್ ಮಾಡಲಾಗುತ್ತೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಲೀನಾ ಎಂಬ ಒಬ್ಬಳು ಹುಡುಗಿ ಕ್ಯಾಥರಿನ್ ಅನ್ನ ನೋಡೋದಕ್ಕೆ ಹಾಸ್ಪಿಟಲ್ಗೆ ಬಂದಿರ್ತಾಳೆ. ಆಕೆಯನ್ನ ನೋಡಿದ ಮಿಕ್ಕಿ ಲೀನಾ ಹೇಗಿದ್ಯಾ, ನಾನ್ಯಾರು ಅಂತ ನೆನಪಾಯ್ತಾ ಅಂತ ಕೇಳ್ತಾಳೆ. ಆದ್ರೆ ಲೀನಾ ಮಾತ್ರ ಏನನ್ನೋ ಹೇಳೋದೇ ಇಲ್ಲ. ನಂತರ ಕ್ಯಾಥರಿನ್ ಬಗ್ಗೆ ವಿಚಾರಿಸಿದಾಗ ಲೀನಾ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಹಲವು ವರ್ಷಗಳ ಹಿಂದೆ ಈ ಕ್ಯಾಥರಿನ್ ಒಬ್ಬಳು ಫೇಮಸ್ ಫಿಲ್ಮ್ ಆಕ್ಟ್ರೆಸ್ ಆಗಿರ್ತಾಳೆ. ಈ ಕ್ಯಾಥರಿನ್ ಈಗಾಗಲೇ ಮದುವೆಯಾಗಿ ಜೇಮಿ ಎಂಬ ಒಬ್ಬ ಮಗ ಇದ್ದ ಒಬ್ಬ ಶ್ರೀಮಂತ ಎಸ್ಟೇಟ್ ನ ಓನರ್ ನನ್ನ ಎರಡನೇ ಮದುವೆ ಆಗಿರ್ತಾಳೆ. ಆದ್ರೆ ಕೆಲವು ದಿನಗಳ ನಂತರ ಆ ಕ್ಯಾಥರಿನ್ ಲ ಗಂಡ ಒಂದು ಕಾಯಿಲೆಯಿಂದ ಸತ್ತು ಹೋಗ್ತಾನೆ. ಸಾಯೋದಕ್ಕೂ ಮುಂಚೆ ತನ್ನ ಎಲ್ಲ ಆಸ್ತಿ ತನ್ನ ಮಗ ಜೇಮಿಗೆನೆ ಸೇರಬೇಕು ಅಂತ ವಿಲ್ ಮಾಡಿಸಿಟ್ಟು ಸತ್ತು ಹೋಗಿರ್ತಾನೆ. ಇದೇ ಕಾರಣಕ್ಕೆ ಕ್ಯಾಥರಿನ್ಗೆ ತನ್ನ ಸಾಕು ಮಗ ಜೇಮಿಯನ್ನ ಕಂಡ್ರೆ ಆಗ್ತಿರೋದಿಲ್ಲ. ಈ ಜೇಮಿಗೆ ಹುಟ್ಟಿದಾಗಿನಿಂದಲೇ ಒಂದು ವಿಚಿತ್ರವಾದ ನ್ಯೂರೋಲಾಜಿಕಲ್ ಕಾಯಿಲೆ ಇರುತ್ತೆ. ಇವನಿಗೆ ಆಗಾಗ ಪಿಟ್ಸ್ ಕೂಡ ಬರ್ತಿರುತ್ತೆ. ಈತ ಬೇರೆ ಮಕ್ಕಳ ಹಾಗೆ ಹೊರಗಡೆ ಹೋಗಿ ಆಟ ಆಡೋದು ಓಡಾಡೋದೆಲ್ಲ ಮಾಡೋ ಹಾಗಿರೋದಿಲ್ಲ. ಯಾವಾಗಲೂ ಮನೆಯಲ್ಲೇ ಇವನನ್ನ ತುಂಬಾನೇ ಕೇರ್ಫುಲ್ ಆಗಿ ನೋಡಿಕೊಳ್ಳಬೇಕಾಗಿರುತ್ತೆ. ಮತ್ತೊಂದು ಕಡೆ ಲೀನಾಳ ತಾಯಿ ಹಾಗೂ ಈ ಕ್ಯಾಥರಿನ್ ಇಬ್ಬರು ಕೂಡ ಚಿಕ್ಕ ವಯಸ್ಸಿನಿಂದ ಬೆಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ. ಲೀನಾಳ ತಾಯಿ ಕೂಡ ಒಂದು ರೋಡ್ ಆಕ್ಸಿಡೆಂಟ್ ನಲ್ಲಿ ತೀರಿ ಹೋಗ್ತಾರೆ. ಆಗಿನ್ನು ಚಿಕ್ಕ ಹುಡುಗಿಯಾಗಿದ್ದ ಲೀನಾಳನ್ನ ನೋಡಿಕೊಳ್ಳೋದಕ್ಕೆ ಯಾರು ಇಲ್ಲ ಅಂತ ಗೊತ್ತಾಗಿ ಈ ಕ್ಯಾಥರಿನ್ ಆಕೆಗೆ ಲೀಗಲ್ ಕಸ್ಟೋಡಿಯನ್ ಆಗಿ ತನ್ನ ಬಂಗಲೆಗೆ ಕರೆದುಕೊಂಡು ಬಂದು ತನ್ನ ಮಗಳ ರೀತಿ ಸಾಕೋದಕ್ಕೆ ಶುರು ಮಾಡಿರ್ತಾಳೆ. ಹೀಗೆ ದಿನಗಳು ಕಳೆದಂತೆ ಜೇಮಿ ಹಾಗೂ ಲೀನಾ ಒಂದೇ ಮನೆಯಲ್ಲಿ ವಾಸ ಮಾಡ್ತಿದ್ದ ಕಾರಣ ಇಬ್ಬರು ಕ್ಲೋಸ್ ಆಗ್ತಾರೆ. ಇಬ್ಬರು ಬೆಳೀತಾ ಒಬ್ಬರನ್ನೊಬ್ಬರು ಪ್ರೀತಿ ಮಾಡೋದಕ್ಕೂ ಶುರು ಮಾಡ್ತಾರೆ. ಕೊನೆಗೆ ಜೇಮಿ ಕ್ಯಾಥರಿನ್ ಲನ್ನ ಒಪ್ಪಿಸಿ ಲೀನಾಳ ಜೊತೆಗೇನೆ ಎಂಗೇಜ್ಮೆಂಟ್ ಮಾಡಿಕೊಂಡು ಬಿಡುತ್ತಾನೆ. ಆದ್ರೆ ಇದನ್ನ ನೋಡಿದ ಕ್ಯಾಥರಿನ್ಗೆ ಲೀನಾಳ ಮೇಲೆ ತುಂಬಾನೇ ಕೋಪ ಬರುತ್ತೆ. ಯಾಕಂದ್ರೆ ಜೇಮಿಯ ಹೆಸರಿನಲ್ಲಿದ್ದ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಕಬಳಿಸೋದಕ್ಕೆ ಅಂತಾನೆ ಈ ಲೀನಾ ಅವನನ್ನ ಪ್ರೀತಿ ಮಾಡಿ ಮದುವೆ ಆಗ್ತಿದ್ದಾಳೆ ಅಂತ ಅಂದುಕೊಂಡಿರ್ತಾಳೆ. ಎಂಗೇಜ್ಮೆಂಟ್ ನ ಫಂಕ್ಷನ್ ನಡೆಯುತ್ತಿದ್ದಾಗಲೇ ಜೇಮಿಗೆ ಫಿಟ್ಸ್ ಬಂದು ಎಲ್ಲರ ಮುಂದೆ ಕೆಳಗಡೆ ಬಿದ್ದು ಬಿಡುತ್ತಾನೆ. ಇದನ್ನ ನೋಡಿ ತುಂಬಾನೇ ಹೆದರಿಕೊಂಡ ಲೀನಾ ತಕ್ಷಣ ತಮ್ಮ ಫ್ಯಾಮಿಲಿ ಡಾಕ್ಟರ್ ಆಗಿದ್ದ ಲಾರೆನ್ಸ್ ನನ್ನ ಕರೆದು ಟ್ರೀಟ್ಮೆಂಟ್ ಕೊಡಿಸ್ತಾಳೆ. ಇದಾಗಿ 3 ದಿನಗಳ ನಂತರ ಮತ್ತೆ ಡಾಕ್ಟರ್ ಲಾರೆನ್ಸ್ ಜೇಮಿಗೆ ಚೆಕಪ್ ಮಾಡೋದಕ್ಕೆ ಅಂತ ಬಂಗಲೆಗೆ ಬರ್ತಿದ್ದಾಗ ಲೀನಾ ಎಲ್ಲಿಗೋ ನಡೆದುಕೊಂಡು ಹೋಗ್ತಿರೋದನ್ನ ನೋಡಿ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ವಿಚಾರಿಸುತ್ತಾನೆ. ಬಂಗಲೆಯಲ್ಲಿ ತುಂಬಾನೇ ಬೋರ್ ಆಗ್ತಿತ್ತು. ಅದಕ್ಕೆ ಇಲ್ಲೇ ಹತ್ತಿರದಲ್ಲಿರುವ ಲೇಕ್ಗೆ ಸ್ವಿಮ್ಮಿಂಗ್ ಮಾಡೋದಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಈತ ಹೌದು, ಮನುಷ್ಯನಿಗೆ ಒಂದಲ್ಲ ಒಂದು ರೀತಿಯ ಎಂಜಾಯ್ಮೆಂಟ್ ಇರಲೇಬೇಕು. ಬರೀ ಸ್ವಿಮ್ಮಿಂಗ್ ಮಾತ್ರ ಅಲ್ಲ, ಇನ್ನು ಬೇರೆ ಬೇರೆ ರೀತಿಯ ಎಂಜಾಯ್ಮೆಂಟ್ ಗಳನ್ನ ಕೂಡ ಮಾಡಬಹುದು ಅಂತ ಹೇಳ್ತಾ ನಗುತ್ತಾ ಅಲ್ಲಿಂದ ಹೊರಡ್ತಾನೆ. ಲೀನಾ ಕೆಲವು ಗಂಟೆಗಳ ನಂತರ ಸ್ವಿಮ್ಮಿಂಗ್ ಮುಗಿಸಿಕೊಂಡು ವಾಪಸ್ ಬಂಗಲೆಗೆ ಬಂದು ನೋಡಿದ್ರೆ ಶಾಕಿಂಗ್ಲಿ ಜೇಮಿಗೆ ಮತ್ತೆ ತೀರಾ ಹುಷಾರಿಲ್ಲದ ಹಾಗೆಯಾಗಿ ಆತ ಕೆಳಗಡೆ ಬಿದ್ದು ಒದ್ದಾಡ್ತಿರ್ತಾನೆ. ತಕ್ಷಣವೇ ಅವನನ್ನ ಕರೆದುಕೊಂಡು ಹೋಗಿ ಸಿಟಿಯ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾಳೆ. ಸ್ನೇಹಿತರೆ, ಈಗ ನಮಗೆ ಗೊತ್ತಾಗುತ್ತೆ ಜೇಮಿಯನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾಗಲೂ ಕೂಡ ಈ ನರ್ಸ್ ಮಿಕ್ಕಿನೇ ಅವನನ್ನ ನೋಡಿಕೊಂಡಿರ್ತಾಳೆ. ಈಗ ಮಿಕ್ಕಿ ಇದುವರೆಗೂ ಜೇಮಿಗೆ ಕೊಟ್ಟಿರುವ ಮೆಡಿಸಿನ್ ಗಳನ್ನ ಚೆಕ್ ಮಾಡಿದಾಗ ಶಾಕ್ ಆಗಿ ಲಾರೆನ್ಸ್ಗೆ, ಸರ್ ನೀವು ಇಷ್ಟೊಂದು ಹೈ ಡೋಸೇಜ್ ಇರುವ ಪೇನ್ ಕಿಲ್ಲರ್ ಗಳನ್ನ ಯಾಕೆ ಜೇಮಿಗೆ ಕೊಡ್ತಿದ್ದೀರಾ? ಇದರಿಂದಾಗಿ ಅವನ ಹೆಲ್ತ್ ಇಶ್ಯೂಸ್ ಮತ್ತಷ್ಟು ಕಾಂಪ್ಲಿಕೇಟೆಡ್ ಆಗಲ್ವಾ ಅಂತ ಕೇಳ್ತಾಳೆ. ಆದ್ರೆ ಇದನ್ನ ಕೇಳಿ ಕೋಪಗೊಂಡ ಆ ಡಾಕ್ಟರ್ ಲಾರೆನ್ಸ್ ಯಾವ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು, ಯಾವ ಮೆಡಿಸಿನ್ ಕೊಡಬೇಕು ಅನ್ನೋದನ್ನ ಒಬ್ಬಳು ನರ್ಸ್ ಕಡೆಯಿಂದ ನಾನು ಕಲಿಯಬೇಕಾಗಿಲ್ಲ ಅಂತ ರೇಗಿ ಬಿಡುತ್ತಾನೆ. ಹೀಗೆ ಜೇಮಿಗೆ ಆಗಾಗ ಹುಷಾರಿಲ್ಲದ ಹಾಗೆ ಆಗ್ತಿರೋದನ್ನ ನೋಡಿದ ಲೀನಾಗೆ ತುಂಬಾನೇ ದುಃಖ ಆಗುತ್ತೆ. ಲೀನಾ ಲಾರೆನ್ಸ್ ಬಳಿ ಬಂದು, ಸರ್ ನನಗೆ ಜೇಮಿ ಅಂದ್ರೆ ತುಂಬಾನೇ ಇಷ್ಟ, ಅವನನ್ನ ಹೇಗಾದ್ರೂ ಮಾಡಿ ಹುಷಾರು ಮಾಡಿಬಿಡಿ. ಆತ ಹೀಗೆ ಯಾವಾಗಲೂ ಬಂಗಲೆಯಲ್ಲೇ ಇರ್ತಾ ಎಲ್ಲೂ ಓಡಾಡದೆ
ಮನೆಯಲ್ಲೇ ಟ್ರೀಟ್ಮೆಂಟ್ ತೆಗೆದುಕೊಳ್ತಿರೋದನ್ನ ನನಗೆ ನೋಡೋದಕ್ಕೆ ಆಗ್ತಿಲ್ಲ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಲೀನಾ ಜೇಮಿಯನ್ನ ಡಿಸ್ಚಾರ್ಜ್ ಮಾಡಿಸಿಕೊಂಡು ವಾಪಸ್ ಮನೆಗೆ ಕರೆದುಕೊಂಡು ಬರ್ತಾಳೆ. ನಂತರ ಮತ್ತೆ ಲೇಕ್ಗೆ ಹೋಗಿ ಸ್ವಿಮ್ಮಿಂಗ್ ಮುಗಿಸಿಕೊಂಡು ವಾಪಸ್ ಬಂಗಲೆಗೆ ಬರ್ತಿದ್ದಾಗ ಕಾಲಿಗೆ ಒಂದು ಮುಳ್ಳು ಚುಚ್ಚಿ ಗಾಯ ಆಗಿ ರಕ್ತ ಬರೋದಕ್ಕೆ ಶುರುವಾಗುತ್ತೆ. ಅದೇ ಸಮಯಕ್ಕೆ ಜೇಮಿಗೆ ಚೆಕಪ್ ಮಾಡೋದಕ್ಕೆ ಅಂತ ಬರ್ತಿದ್ದ ಡಾಕ್ಟರ್ ಲಾರೆನ್ಸ್ ಆಕೆಗೆ ಹೆಲ್ಪ್ ಮಾಡಿ ತನ್ನ ಕಾರಿನಲ್ಲೇ ಬಂಗಲೆಗೆ ಕರೆದುಕೊಂಡು ಬರ್ತಾನೆ. ಲೀನಾಳನ್ನ ಈ ಡಾಕ್ಟರ್ ಕರೆದುಕೊಂಡು ಬರ್ತಿರೋದನ್ನ ನೋಡಿದ ಕ್ಯಾಥರಿನ್ಗೆ ಅನುಮಾನ ಬರುತ್ತೆ. ಒಂದು ವೇಳೆ ಇವರಿಬ್ಬರೇನಾದ್ರೂ ಅಕ್ರಮ ಸಂಬಂಧ ಇಟ್ಟುಕೊಂಡಿರಬಹುದು ಅಂತ ಅನುಮಾನ ಪಡ್ತಾಳೆ. ಶಾಕಿಂಗ್ಲಿ ಈ ಕ್ಯಾಥರಿನ್ ಅನುಮಾನ ಪಟ್ಟ ರೀತಿನೇ ಈ ಲೀನಾ ಹಾಗೂ ಆ ಡಾಕ್ಟರ್ ಲಾರೆನ್ಸ್ ದಿನಗಳು ಕಳೆದಂತೆ ಮತ್ತಷ್ಟು ಕ್ಲೋಸ್ ಆಗಿ ಇಬ್ಬರು ಇಲ್ಲಿಗಲ್ ಅಫೇರ್ ಅನ್ನ ಸ್ಟಾರ್ಟ್ ಮಾಡಿಕೊಳ್ತಾರೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಕೆಲವು ದಿನಗಳ ನಂತರ ಕ್ಯಾಥರಿನ್ ಬಂಗಲೆಯಲ್ಲಿ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಪಾರ್ಟಿಯನ್ನ ಅರೇಂಜ್ ಮಾಡಿರ್ತಾಳೆ. ಆ ಪಾರ್ಟಿಗೆ ಡಾಕ್ಟರ್ ಲಾರೆನ್ಸ್ ಕೂಡ ಬಂದಿರ್ತಾನೆ. ಪಾರ್ಟಿಯಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಡ್ರಿಂಕ್ಸ್ ಮಾಡ್ತಾ ಎಂಜಾಯ್ ಮಾಡ್ತಿದ್ರೆ ಈ ಲಾರೆನ್ಸ್ ಹಾಗೂ ಲೀನಾ ಮಾತ್ರ ಕಣ್ಸನ್ನೆಯಲ್ಲೇ ಮಾತನಾಡಿಕೊಳ್ತಿರೋದನ್ನ ಕ್ಯಾಥರಿನ್ ನೋಡಿಬಿಡ್ತಾಳೆ. ಈಗ ಇವರಿಬ್ಬರ ಮಧ್ಯ ಏನೋ ನಡೀತಿದೆ ಅಂತ ಕ್ಯಾಥರಿನ್ಗೆ ಮತ್ತಷ್ಟು ಕೋಪ ಬರುತ್ತೆ. ಅದೇ ಕೋಪದಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ತೀರಿಕೊಂಡ ನಂತರ ಆಕೆಯ ಮಗಳಾಗಿದ್ದ ಇಲೀನಾ ತಬ್ಬಲಿಯಾಗಿ ಬಿಡ್ತಾಳೆ ಅಂತ ಬಂಗಲೆಗೆ ಕರೆದುಕೊಂಡು ಬಂದು ಸಾಕಿದ್ರೆ ಇಲೀನಾ ನನ್ನ ಸಾಕು ಮಗ ಜೇಮಿಯನ್ನೇ ಮದುವೆಯಾಗಿ ಬಿಟ್ಲು. ಮೋಸ್ಟ್ಲಿ ನಮ್ಮ ಎಲ್ಲ ಆಸ್ತಿಯನ್ನ ಕಬಳಿಸೋದಕ್ಕೆ ಪ್ಲಾನ್ ಮಾಡುತ್ತಿರಬಹುದು ಅಂತ ಎಲ್ಲರ ಮುಂದೆ ಹೇಳಿಬಿಡ್ತಾಳೆ. ಇದನ್ನ ಕೇಳಿದ ಲೀನಾಗೆ ಎಲ್ಲರ ಮುಂದೆ ತುಂಬಾನೇ ಬೇಜಾರಾಗಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಆದ್ರೆ ಜೇಮಿ ಮಾತ್ರ ತನ್ನ ತಾಯಿಗೆ, ಅಮ್ಮ, ಲೀನಾ ನಿಜವಾಗಿಯೂ ನನ್ನನ್ನ ಪ್ರೀತಿ ಮಾಡ್ತಿದ್ದಾಳೆ. ಆಕೆಗೆ ನೀವು ಈ ರೀತಿ ಎಲ್ಲರ ಮುಂದೆ ಅವಮಾನ ಮಾಡಿದ್ದು ಸರಿಯಲ್ಲ ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಪಾರ್ಟಿಯಿಂದ ಅರ್ಧಕ್ಕೇನೆ ಎದ್ದು ಹೋಗಿದ್ದ ಲೀನಾಳನ್ನ ಡಾಕ್ಟರ್ ಲಾರೆನ್ಸ್ ಹೊರಗಡೆ ಬಂದು ಸಮಾಧಾನ ಮಾಡ್ತಾನೆ. ನಂತರ ಇಬ್ಬರು ಲಾರೆನ್ಸ್ ನ ಕಾರಿನ ಒಳಗಡೆ ಹೋಗಿ ಇಂಟಿಮೇಟ್ ಆಗ್ತಾರೆ. ವಾಪಸ್ ಮನೆಗೆ ಹೋದ ನಂತರ ಜೇಮಿ ತನ್ನ ತಾಯಿಯ ಪರವಾಗಿ ಲೀನಾಳ ಬಳಿ ಸಾರಿ ಕೇಳ್ತಾನೆ. ಮರುದಿನ ಬೆಳಿಗ್ಗೆ ಲೀನಾ ಡಾಕ್ಟರ್ ಲಾರೆನ್ಸ್ ಬಳಿ ಬಂದು ಇದನ್ನ ಹೇಳ್ತಾಳೆ. ಆದ್ರೆ ಲಾರೆನ್ಸ್ ನೋಡಿದ್ರೆ ಶಾಕಿಂಗ್ಲಿ ಲೀನಾ ನಮ್ಮಿಬ್ಬರ ದಾರಿಗೆ ಈಗ ಅಡ್ಡವಾಗಿರೋದು ಆ ಜಿಮ್ಮಿ ಮಾತ್ರನೇ. ನೀನು ಹೂ ಅಂದ್ರೆ ಅವನನ್ನ ನಮ್ಮ ದಾರಿಯಿಂದ ತೆಗೆದು ಹಾಕಿ ಬಿಡೋಣ ಅಂತ ಹೇಳ್ತೇನೆ. ಇದನ್ನ ಕೇಳಿದ ಲೀನಾಗೆ ತುಂಬಾನೇ ಭಯ ಆಗಿ ತಕ್ಷಣ ಅಲ್ಲಿಂದ ಮನೆಗೆ ಹೊರಟು ಬರ್ತಾಳೆ. ಇಲ್ಲಿಗೆ ಈ ಸೀನ್ ಕೂಡ ಕಟ್ಟಾಗಿ ಕೆಲವು ದಿನಗಳ ನಂತರ ಲೀನಾ ಲೇಕ್ ಬಳಿ ಕೂತಿದ್ದಾಗ ಅಲ್ಲಿಗೆ ಜೇಮಿ ಡಾಕ್ಟರ್ ಲಾರೆನ್ಸ್ ಜೊತೆ ಬರ್ತಾನೆ. ತುಂಬಾನೇ ಖುಷಿಯಾಗಿದ್ದ ಜೇಮಿ ಲೀನಾಗೆ, ಲೀನಾ ನಾವ್ಯಾಕೆ ಇಲ್ಲೇ ಹತ್ತಿರದಲ್ಲಿರುವ ಒಂದು ಐಲ್ಯಾಂಡ್ ಗೆ ಟ್ರಿಪ್ ಹೋಗಿ ಬರಬಾರ್ದು? ಜಾಸ್ತಿ ದೂರ ಟ್ರಾವೆಲ್ ಮಾಡಿದ್ರೆ ನನಗೆ ಮತ್ತೆ ಹುಷಾರಿಲ್ಲದ ಹಾಗೆ ಆಗ್ಬೋದು ಅಂತಾನೆ ಅಲ್ವಾ ನೀನು ಇಷ್ಟು ದಿನ ಹೆದರಿಕೊಳ್ತಿದ್ದೆ. ಆದ್ರೆ ಅದಕ್ಕೊಂದು ಐಡಿಯಾ ಇದೆ, ಡಾಕ್ಟರ್ ಲಾರೆನ್ಸ್ ಕೂಡ ನಮ್ಮ ಜೊತೆನೆ ಬರ್ತಾರಂತೆ ಅಂತ ಹೇಳ್ತೇನೆ. ಇದನ್ನ ಕೇಳಿದ ಲೀನಾಗೆ ಅರ್ಥ ಆಗುತ್ತೆ ಈ ಡಾಕ್ಟರ್ ಲಾರೆನ್ಸ್ ಏನೋ ಪ್ಲಾನ್ ಮಾಡಿದ್ದಾನೆ ಅಂತ. ಮೊದಲು ನಿನಗೆ ಹುಷಾರಾಗ್ಲಿ, ಆಮೇಲೆ ಎಲ್ಲಿಗೆ ಬೇಕಾದ್ರೂ ಹೋಗೋಣ, ಈಗ ಸದ್ಯಕ್ಕೆ ಎಲ್ಲಿಗೂ ಹೋಗೋದು ಬೇಡ ಅಂತ ಎಷ್ಟೇ ಹೇಳಿದ್ರು ಕೂಡ ಜೇಮಿ ಲೀನಾಗೆ ತುಂಬಾನೇ ಫೋರ್ಸ್ ಮಾಡಿ ಅವರಿಬ್ಬರನ್ನ ಕೂರಿಸಿಕೊಂಡು ಬೋಟ್ ನಲ್ಲಿ ಹೊರಡ್ತಾನೆ. ಸ್ನೇಹಿತರೆ, ಶಾಕಿಂಗ್ಲಿ ಈ ಡಾಕ್ಟರ್ ಲಾರೆನ್ಸ್ ಲೀನಾ ಗೆಸ್ ಮಾಡಿದಂತೆನೆ ಆ ಚಿಕ್ಕ ಬೋಟ್ ನೀರಿನ ಮಧ್ಯಭಾಗಕ್ಕೆ ಬರ್ತಿದ್ದ ಹಾಗೆ ಆ ಬೋಟಿನ ಹುಟ್ಟನ್ನ ಕೆಳಗಡೆ ಬೀಳಿಸಿ ಅದನ್ನ ತೆಗೆದುಕೊಳ್ಳುವ ನೆಪ ಮಾಡಿ ಬೋಟ್ ಅನ್ನೇ ನೀರಿನ ಒಳಗಡೆ ಮುಳುಗುವ ಹಾಗೆ ಮಾಡಿಬಿಡ್ತಾನೆ. ಲೀನಾಗೆ ಈಜು ಬರ್ತಿದ್ದ ಕಾರಣ ಆಕೆ ಈಜುತ್ತಾ ಮೇಲೆ ಬಂದು ಬೋಟ್ ಅನ್ನ ಹಿಡಿದುಕೊಳ್ತಾಳೆ. ಆದ್ರೆ ಈಜು ಬಾರದ ಜೇಮಿ ನೀರಿನಲ್ಲಿ ಮುಳುಗೋದಕ್ಕೆ ಶುರು ಮಾಡ್ತಾನೆ. ತಕ್ಷಣವೇ ಲೀನಾ ಅವನ ಕೈಯನ್ನ ಹಿಡಿದು ಮೇಲೆ ಎತ್ತೋದಕ್ಕೆ ಪ್ರಯತ್ನ ಪಡುತ್ತಿರುವಾಗಲೇ ಶಾಕಿಂಗ್ಲಿ ಡಾಕ್ಟರ್ ಲಾರೆನ್ಸ್ ನೀರಿನ ಒಳಗಡೆ ಬಂದು ಜೇಮಿಯ ಕಾಲುಗಳನ್ನ ಹಿಡಿದು ಎಳೆದುಕೊಂಡು ಹೋಗಿ ಅವನನ್ನ ಆಳಕ್ಕೆ ತಳ್ಳಿ ಆತ ಉಸಿರುಗಟ್ಟಿ ಸಾಯುವ ಹಾಗೆ ಮಾಡಿಬಿಡ್ತಾನೆ. ತನ್ನ ಕಣ್ಣ ಮುಂದೆನೆ ಜೇಮಿ ಸತ್ತು ಹೋಗಿದ್ದನ್ನ ನೋಡಿದ ಲೀನಾ ತುಂಬಾನೇ ಎಮೋಷನಲ್ ಆಗಿ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಈ ಲಾರೆನ್ಸ್ ಮಾತ್ರ ಆಕೆಗೆ ಸಮಾಧಾನ ಮಾಡ್ತಾ, ಲೀನಾ ನನ್ನ ಮಾತನ್ನ ಕೇಳು, ಇದನ್ನೆಲ್ಲ ನಾನು ನಿನಗೋಸ್ಕರನೇ ಮಾಡಿರೋದು. ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದ್ರೆ ನಾನು ಎಲ್ಲವನ್ನ ಹ್ಯಾಂಡಲ್ ಮಾಡ್ತೀನಿ, ನೀನು ಸುಮ್ಮನಿರು ಅಂತ ಹೇಳ್ತಾ ಅದೊಂದು ಆಕ್ಸಿಡೆಂಟ್ ಅಂತ ಎಲ್ಲರ ಮುಂದೆ ನಾಟಕ ಮಾಡಿ ನಂಬುವ ಹಾಗೆ ಮಾಡಿಬಿಡ್ತಾನೆ. ನಂತರ ಈ ವಿಷಯ ಕ್ಯಾಥರಿನ್ಗೆ ಗೊತ್ತಾಗಿ ಆಕೆ ಕೂಡ ತುಂಬಾನೇ ಎಮೋಷನಲ್ ಆಗಿ ಅಳ್ತಾಳೆ. ಹೀಗೆ ದಿನಗಳು ಕಳೆದಂತೆ ಲೀನಾಗೆ ಜೇಮಿಯ ಸಾವಿಗೆ ಪರೋಕ್ಷವಾಗಿ ನಾನೇ ಕಾರಣ ಆಗಿಬಿಟ್ಟೆ ಅಂತ ತುಂಬಾನೇ ಗಿಲ್ಟ್ ಫೀಲ್ ಕಾಡೋದಕ್ಕೆ ಶುರುವಾಗುತ್ತೆ. ರಾತ್ರಿ ಹೊತ್ತು ಆಕೆ ಮಲಗಿಕೊಂಡಿದ್ದಾಗಲೂ ಕೂಡ ಜೇಮಿಯ ಆತ್ಮ ತನ್ನ ಮೇಲೆ ಅಟ್ಯಾಕ್ ಮಾಡ್ತಿರುವ ರೀತಿ ಆಕೆಗೆ ಕನಸುಗಳು ಬೀಳೋದಕ್ಕೆ ಶುರುವಾಗುತ್ತವೆ. ಹೀಗೆ ತುಂಬಾನೇ ಡಿಪ್ರೆಷನ್ ನಲ್ಲಿದ್ದ ಲೀನಾ ಡಾಕ್ಟರ್ ಲಾರೆನ್ಸ್ ನನ್ನ ಕೂಡ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಲೀನಾ ತನ್ನನ್ನ ಅವಾಯ್ಡ್ ಮಾಡ್ತಿದ್ದಾಳೆ ಅಂತ ಅಬ್ಸರ್ವ್ ಮಾಡಿದ ಲಾರೆನ್ಸ್ ಆಕೆಯನ್ನ ಒಂದು ದಿನ ರಾತ್ರಿ ಮೀಟ್ ಮಾಡಿ, ಲೀನಾ ನನ್ನನ್ನ ಯಾಕೆ ಅವಾಯ್ಡ್ ಮಾಡ್ತಿದ್ಯಾ? ಅಷ್ಟಕ್ಕೂ ನಾನು ಜೇಮಿಯ ಸಾಯಿಸಿದ್ದು ನಾವಿಬ್ರು ಚೆನ್ನಾಗಿರ್ಬೇಕು ಅಂತ ಅಲ್ವಾ? ಜೇಮಿ ಸತ್ತು ಹೋಗಿರುವ ಕಾರಣ ಅವನ ಹೆಸರಿನಲ್ಲಿದ್ದ ಎಲ್ಲ ಆಸ್ತಿ ಪಾಸ್ತಿ ನಿನ್ನ ಹೆಸರಿಗೇನೆ ಬರುತ್ತೆ. ನಾವಿಬ್ಬರು ಈ ಆಸ್ತಿಯನ್ನ ಮಾರಿ ಎಲ್ಲಾದ್ರೂ ದೂರ ಹೋಗಿ ಆರಾಮಾಗಿ ಸೆಟಲ್ ಆಗೋಣ ಅಂತ ಹೇಳ್ತೇನೆ. ಇದನ್ನ ಕೇಳಿದ ಲೀನಾಗೆ ಒಂದೇ ಸರಿ ಶಾಕ್ ಆಗುತ್ತೆ. ಲಾರೆನ್ಸ್ ನಾನ್ಯಾವತ್ತೂ ಕೂಡ ಜೇಮಿಯ ಹೆಸರಿನಲ್ಲಿದ್ದ ಆಸ್ತಿಗೆ ಆಸೆ ಪಟ್ಟವಳು ಅಲ್ಲವೇ ಅಲ್ಲ. ನಮ್ಮ ಇಲ್ಲಿಗಲ್ ರಿಲೇಶನ್ಶಿಪ್ ಒಂದು ಆಕ್ಸಿಡೆಂಟ್ ಅಷ್ಟೇ ಅಂತ ಹೇಳ್ತಾಳೆ. ಈಕೆಯ ಮಾತುಗಳನ್ನ ಕೇಳಿದ ಲಾರೆನ್ಸ್ಗೆ ತುಂಬಾನೇ ಕೋಪ ಬರುತ್ತೆ. ಲೀನಾ ಪ್ರತಿದಿನ ಬರೀ
ಬರೆಯುತ್ತಿದ್ದ ಆಕೆ ಡೈರಿಯನ್ನ ತೋರಿಸಿ, ಲೀನಾ, ಈಗಾಗಲೇ ನೀನು ಬರೆದಿರುವ ಡೈರಿಯನ್ನ ಓದಿದ್ದೀನಿ. ಯಾವಾಗಲೂ ಕಾಯಿಲೆಯಿಂದ ಒದ್ದಾಡುತ್ತಿದ್ದ ಜೇಮಿಯ ಜೊತೆ ಜೀವನ ಮಾಡೋದಕ್ಕೆ ಇಷ್ಟವಿಲ್ಲದ ನೀನು ಅವನನ್ನ ಹೇಗಾದ್ರೂ ಮಾಡಿ ಸಾಯಿಸಿ ಬಿಡಬೇಕು ಅಂತ ಡೈರಿಯಲ್ಲಿ ಬರೆದಿದ್ಯಾ. ಈಗ ಏನಾದ್ರೂ ನನಗೆ ಉಲ್ಟಾ ಹೊಡೆದ್ರೆ ಈ ಡೈರಿಯನ್ನ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತೀನಿ ಅಂತ ಹೆದರಿಸುತ್ತಾನೆ. ಇದನ್ನ ಕೇಳಿದ ಲೀನಾಗೆ ತುಂಬಾನೇ ದುಃಖ ಆಗುತ್ತೆ. ತಕ್ಷಣ ಆಕೆ ಕಾರಿನಿಂದ ಕೆಳಗಡೆ ಇಳಿದು ಬಂಗಲೆಗೆ ವಾಪಸ್ ಬಂದು ಬಿಡ್ತಾಳೆ. ಸ್ವಲ್ಪ ಸಮಯದ ನಂತರ ಎಲ್ಲರೂ ಮಲಗಿಕೊಂಡಿದ್ದಾಗ ಬಂಗಲೆ ಬಳಿ ಕಾರಿನ ಸೌಂಡ್ ಆಗುತ್ತೆ. ಆ ಸೌಂಡ್ ಏನು ಅಂತ ಕಿಟಕಿ ಬಳಿ ಬಂದು ನೋಡಿದ್ರೆ ಶಾಕಿಂಗ್ಲಿ ಆ ಲಾರೆನ್ಸ್ ಕ್ಯಾಥರಿನ್ ಜೊತೆಗೂ ಕೂಡ ಇಂಟಿಮೇಟ್ ಆಗ್ತಿರ್ತಾನೆ. ಇದನ್ನ ನೋಡಿದ ಲೀನಾಗೆ ಒಂದೇ ಸರಿ ಆಕಾಶನೇ ಕಳಚಿ ತಲೆಯ ಮೇಲೆ ಬಿದ್ದ ಹಾಗಾಗುತ್ತೆ. ಹಾಗಾದ್ರೆ ಇದರರ್ಥ ಇಷ್ಟು ದಿನ ಆ ಡಾಕ್ಟರ್ ಲಾರೆನ್ಸ್ ತನ್ನ ಜೊತೆ ಡಬಲ್ ಗೇಮ್ ಆಡಿದ್ದ. ಈತ ನನ್ನ ಜೊತೆ ಹೇಗೆ ಅಫೇರ್ ನಲ್ಲಿ ಇದ್ದಾನೋ ಅದೇ ರೀತಿ ಕ್ಯಾಥರಿನ್ ಜೊತೆ ಕೂಡ ಅಫೇರ್ ನಲ್ಲಿ ಇದ್ದಾನೆ ಅಂತ ಗೊತ್ತಾಗುತ್ತೆ. ಇನ್ ಮುಂದೆ ಈ ಬಂಗಲೆಯಲ್ಲಿರೋದು ನನಗೆ ಸೇಫ್ ಅಲ್ಲ ಅಂತ ನಿರ್ಧಾರ ಮಾಡಿದ ಲೀನಾ ತಕ್ಷಣವೇ ತನ್ನ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಂಡು ಇನ್ನೇನು ಅಲ್ಲಿಂದ ಹೊರಡಬೇಕು ಅಂತ ಬರ್ತಿದ್ದ ಹಾಗೆ ಕ್ಯಾಥರಿನ್ ಹಾಗೂ ಲಾರೆನ್ಸ್ ಇಬ್ಬರು ಲೀನಾಳನ್ನ ತಡೆದು ಆಕೆಯ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರಿಬ್ಬರ ಕೈಯಿಂದ ತಪ್ಪಿಸಿಕೊಳ್ತಾ ಹೇಗೋ ಫೈಟ್ ಮಾಡ್ತಾ ಲೀನಾ ಲಾರೆನ್ಸ್ ನ ಕೈಗೆ ಒಂದು ಕಬ್ಬಿಣದ ರಾಡ್ ಅನ್ನ ಚುಚ್ಚಿ ಬಂಗಲೆಯಿಂದ ಹೊರಗಡೆ ಬಂದು ತಪ್ಪಿಸಿಕೊಂಡು ಓಡೋದಕ್ಕೆ ಶುರು ಮಾಡ್ತಾಳೆ. ಆದರೆ ಈ ಕಡೆ ಸುಧಾರಿಸಿಕೊಂಡ ಕ್ಯಾಥರಿನ್ ಹಾಗೂ ಲಾರೆನ್ಸ್, ಲೀನಾ ಏನಾದ್ರೂ ಪೊಲೀಸರ ಬಳಿ ಹೋಗಿ ನಮ್ಮ ಬಗ್ಗೆ ಇನ್ಫಾರ್ಮ್ ಮಾಡಿಬಿಟ್ರೆ ಜೀವನ ಪರ್ಯಂತ ಜೈಲಿನಲ್ಲೇ ಇರಬೇಕಾಗುತ್ತೆ ಅಂತ ಆಕೆಯನ್ನ ಹೇಗಾದ್ರೂ ಮಾಡಿ ಸಾಯಿಸಿ ಬಿಡಬೇಕು ಅಂತ ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಕ್ಯಾಥರಿನ್ ಕುದುರೆಯಲ್ಲಿ ಚೇಸ್ ಮಾಡ್ತಿದ್ರೆ ಲಾರೆನ್ಸ್ ತನ್ನ ಕಾರ್ ನಲ್ಲಿ ಚೇಸ್ ಮಾಡ್ತಿರ್ತಾನೆ. ಕ್ಯಾಥರಿನ್ ಇದ್ದಕ್ಕಿದ್ದ ಹಾಗೆ ತನ್ನ ಬಳಿ ಇದ್ದ ಗನ್ ನಿಂದ ಲೀನಾಳ ಮೇಲೆ ಫೈರ್ ಮಾಡಿಬಿಡ್ತಾಳೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಚಿತ್ರದ ಕಥೆ ಈಗ ಪ್ರೆಸೆಂಟ್ ಗೆ ಬರುತ್ತೆ. ಈಗ ಕೋಮಾದಲ್ಲಿದ್ದ ಕ್ಯಾಥರಿನ್ ತನ್ನ ಕಣ್ಣುಗಳನ್ನ ಬ್ಲಿಂಕ್ ಮಾಡಿ ರೆಸ್ಪಾಂಡ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಕ್ಯಾಥರಿನ್ ತನ್ನ ಬಳಿ ಏನನ್ನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ ಅಂತ ಮಿಕ್ಕಿ ತಕ್ಷಣ ಒಂದು ಆಲ್ಫಾಬೆಟ್ ಬೋರ್ಡ್ ಅನ್ನ ತರ್ತಾಳೆ. ನೀನು ಏನನ್ನ ಹೇಳಬೇಕು ಅಂತ ಅಂದುಕೊಂಡಿದ್ಯೋ ಅದನ್ನ ನಾನು ಆಲ್ಫಾಬೆಟಿಕಲಿ ಅಕ್ಷರಗಳನ್ನ ತೋರಿಸುತ್ತಾ ಹೋಗ್ತೀನಿ. ನೀನು ಹೇಳಬೇಕು ಅಂದುಕೊಂಡಿರುವ ಅಕ್ಷರದ ಮೇಲೆ ಪಾಯಿಂಟ್ ಮಾಡಿದಾಗ ಕಣ್ಣನ್ನ ಬ್ಲಿಂಕ್ ಮಾಡಿ ಸಿಗ್ನಲ್ ಕೊಡು ಅಂತ ಹೇಳ್ತಾಳೆ. ಕ್ಯಾಥರಿನ್ ಹೇಳಿದ ಎಲ್ಲ ಲೆಟರ್ಸ್ ಗಳನ್ನ ಒಟ್ಟಿಗೆ ಬರೆದು ಒಂದು ಸೆಂಟೆನ್ಸ್ ಮಾಡಿದಾಗ ಅದು ಮರ್ಡರ್ ಅಂತ ತೋರಿಸುತ್ತೆ. ಅಂದ್ರೆ ನನ್ನನ್ನ ಯಾರೋ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅಂತ ಕ್ಯಾಥರಿನ್ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ ಅಂತ ಮಿಕ್ಕಿಗೆ ಅರ್ಥ ಆಗುತ್ತೆ. ಅಲ್ಲೇ ನಿಂತಿದ್ದ ಲೀನಾಗೆ ಇದನ್ನ ನೋಡಿ ಒಂದು ಕಡೆ ಆಶ್ಚರ್ಯ ಹಾಗೂ ಭಯ ಎರಡು ಕೂಡ ಆಗುತ್ತೆ. ತಕ್ಷಣವೇ ಆಕೆ ಹೊರಗಡೆ ಓಡಿ ಬಂದು ಲಾರೆನ್ಸ್ ಬಳಿ ನಡೆದ ಘಟನೆಯನ್ನ ಹೇಳ್ತಾಳೆ. ಸ್ನೇಹಿತರೆ, ನಿಮಗೀಗ ಒಂದು ಅನುಮಾನ ಬರಬಹುದು. ಈ ಕ್ಯಾಥರಿನ್ ಹಾಗೂ ಲಾರೆನ್ಸ್ ಇಬ್ಬರು ಸೇರಿನೇ ಅಲ್ವಾ ಈ ಲೀನಾಳನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಮತ್ತ್ಯಾಕೆ ಈ ಲೀನಾ ಲಾರೆನ್ಸ್ ಬಳಿ ಬಂದಿದ್ದಾಳೆ ಅಂತ. ಆದ್ರೆ ಈ ಲಾರೆನ್ಸ್ ಏನ್ ಹೇಳಿ ಕನ್ವಿನ್ಸ್ ಮಾಡಿರ್ತಾನೆ ಗೊತ್ತಾ? ಲೀನಾ, ನಾನು ನಿನ್ನನ್ನ ಮಾತ್ರನೇ ನಿಜವಾಗಿಯೂ ಪ್ರೀತಿ ಮಾಡ್ತಿರೋದು. ಕ್ಯಾಥರಿನ್ ಅವತ್ತು ನನ್ನನ್ನ ಸೆಡ್ಯೂಸ್ ಮಾಡಿ ಇಂಟಿಮೇಟ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದು. ನಾನು ಸೆಡ್ಯೂಸ್ ಆಗಿ ಮೈ ಮರ್ತಿದ್ದೇನೋ ನಿಜಾನೇ. ಅದಕ್ಕಾಗಿ ನಾನು ನಿನ್ನ ಬಳಿ ಸಾರಿ ಕೇಳ್ತೀನಿ ಅಂತ ಬೇಡಿಕೊಂಡಿರ್ತಾನೆ. ಮುಂದುವರೆದು ಆ ದಿನ ರಾತ್ರಿ ಕ್ಯಾಥರಿನ್ ನಿನ್ನ ಮೇಲೆ ಗನ್ ಫೈರ್ ಮಾಡಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಲು. ನಾನೇ ಆಕೆಗೆ ಕಾರಿನಲ್ಲಿ ಗುದ್ದಿ ಆಕ್ಸಿಡೆಂಟ್ ಮಾಡಿ ನಿನ್ನನ್ನ ಕಾಪಾಡಿದ್ದು ಅಂತ ಹೇಳಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಪೊಲೀಸರು ಬಂದು ಆಕೆ ಬಳಿ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಳ್ಳೋದಕ್ಕೂ ಮುಂಚೆನೆ ನಾವೇ ಆಕೆಗೆ ಒಂದು ಗತಿ ಕಾಣಿಸಿ ಬಿಡೋಣ ಅಂತ ಹೇಳ್ತಾ ಇಬ್ಬರು ಸೇರಿ ಆಕೆಯನ್ನ ಡಿಸ್ಚಾರ್ಜ್ ಮಾಡಿಸಿಕೊಂಡು ಬಂಗಲೆಗೆ ಬಂದು ಬಿಡ್ತಾರೆ. ಇವರಿಬ್ಬರು ಅರ್ಜೆಂಟ್ ಆಗಿ ಕ್ಯಾಥರಿನ್ ಲನ್ನ ಕರೆದುಕೊಂಡು ಹೋಗ್ತಿರೋದನ್ನ ನೋಡಿದ ಮಿಕ್ಕಿಗೆ ಅನುಮಾನ ಬಂದು ತಕ್ಷಣ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾಳೆ. ಈ ಕಡೆ ಡಾಕ್ಟರ್ ಲಾರೆನ್ಸ್ ಕ್ಯಾಥರಿನ್ಗೆ ಮೆಡಿಸಿನ್ ಓವರ್ ಡೋಸ್ ಮಾಡಿ ಸಾಯಿಸಿ ಬಿಟ್ರೆ ನಮ್ಮ ಮೇಲೆ ಯಾರಿಗೂ ಅನುಮಾನ ಬರೋದಿಲ್ಲ ಅಂತ ಮೆಡಿಸಿನ್ ರೆಡಿ ಮಾಡುತ್ತಿರುವಾಗಲೇ ಮಿಕ್ಕಿ ಲೀನಾಳ ಮೊಬೈಲ್ಗೆ ಒಂದು ಮೆಸೇಜ್ ಅನ್ನ ಸೆಂಡ್ ಮಾಡ್ತಾಳೆ. ಚಿತ್ರದಲ್ಲಿ ಈಗ ರಿವೀಲ್ ಆಗುವ ಒಂದು ಸಖತ್ ಟ್ವಿಸ್ಟ್ ಏನ್ ಗೊತ್ತಾ? ಆ ದಿನ ರಾತ್ರಿ ಅಷ್ಟಕ್ಕೂ ಕ್ಯಾಥರಿನ್ ಲೀನಾಳನ್ನ ಕೊಲೆ ಮಾಡೋದಕ್ಕೆ ಅಂತ ಶೂಟ್ ಮಾಡಿರೋದೇ ಇಲ್ಲ. ಲೀನಾಳನ್ನ ಕೊಲೆ ಮಾಡಿ ಬಿಡಬೇಕು ಅಂತ ಹೊರಟಿದ್ದ ಲಾರೆನ್ಸ್ ನಿಂದ ಆಕೆಯನ್ನ ಕಾಪಾಡೋದಕ್ಕೆ ಅಂತ ಅವನ ಕಾರಿನ ಟೈರ್ ಗೆ ಶೂಟ್ ಮಾಡಿರ್ತಾಳೆ. ಇದನ್ನ ನೋಡಿದ ಲಾರೆನ್ಸ್ ಗೆ ಅರ್ಥ ಆಗಿರುತ್ತೆ ಈ ಕ್ಯಾಥರಿನ್ ಲೀನಾಳನ್ನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ ಅಂತ. ತಕ್ಷಣ ಅದೇ ಕೋಪದಲ್ಲಿ ಕ್ಯಾಥರಿನ್ಗೆ ತನ್ನ ಕಾರಿನಿಂದ ಗುದ್ದಿ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿರ್ತಾನೆ. ಆದ್ರೆ ಕ್ಯಾಥರಿನ್ಗೆ ತುಂಬಾನೇ ಗಾಯಗಳಾದ್ರೂ ಕೂಡ ಕೊನೆಗೆ ಆಕೆ ಬದುಕುಳಿದಿರ್ತಾಳೆ. ಈಗ ನಿಜವಾಗಿಯೂ ನಡೆದದ್ದೇನು ಅಂತ ಅರ್ಥವಾದ ನಂತರ ಲೀನಾ ಒಂದು ಪ್ಲಾನ್ ಮಾಡ್ತಾಳೆ. ನಾನೇ ನನ್ನ ಕೈಯಾರ ಕ್ಯಾಥರಿನ್ ಲನ್ನ ಸಾಯಿಸಬೇಕು ಅಂತ ಅವನ ಕೈಯಲ್ಲಿದ್ದ ಇಂಜೆಕ್ಷನ್ ಸಿರಂಜ್ ಅನ್ನ ಈಸ್ಕೊಂಡು ಅವನ ಕುತ್ತಿಗೆಗೆನೆ ಚುಚ್ಚಿ ಬಿಡ್ತಾಳೆ. ನಂತರ ಅಲ್ಲಿದ್ದ ಒಂದು ದೊಡ್ಡ ಚಾಕುವಿನಿಂದ ಅವನ ಎದೆಗೆ ಚುಚ್ಚಿ ಸಾಯಿಸಿ ಬಿಡ್ತಾಳೆ. ಚಿತ್ರದ ಎಂಡ್ ಸೀನ್ ನಲ್ಲಿ ಲೀನಾ ಮಿಕ್ಕಿಗೆ ಇದೆಲ್ಲವನ್ನ ನೀನು ಪೊಲೀಸರಿಗೆ ಹೇಳೋದಿಲ್ಲ ತಾನೆ ಅಂತ ಕೇಳ್ತಾಳೆ. ಅದಕ್ಕೆ ಮಿಕ್ಕಿ ನೀನೇನು ತಲೆ ಕೆಡಿಸಿಕೊಳ್ಳಬೇಡ ಅಂತ ಹೇಳ್ತಾಳೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ.
ಕೊನೆಯಲ್ಲಿ ಈ ಮೂವಿಯ ಸ್ಟೋರಿಯನ್ನ ಶಾರ್ಟ್ ಆಗಿ ಕನ್ಕ್ಲೂಡ್ ಮಾಡೋದಾದ್ರೆ, ಆಸ್ತಿಗಾಗಿ ಹಾಗೂ ದೈಹಿಕ ಸುಖಕ್ಕಾಗಿ ಲೀನಾಳ ಜೊತೆ ಅಫೇರ್ ಇಟ್ಟುಕೊಂಡಿದ್ದ ಡಾಕ್ಟರ್ ಲಾರೆನ್ಸ್ ಕ್ಯಾಥರಿನ್ ಜೊತೆಗೂ ಕೂಡ ಅಫೇರ್ ನಲ್ಲಿ ಇರುತ್ತಾನೆ. ಯಾವಾಗ ಈ ಲಾರೆನ್ಸ್ ಕ್ಯಾಥರಿನ್ ಜೊತೆಗೂ ಕೂಡ ಅಫೇರ್ ನಲ್ಲಿ ಇದ್ದಾನೆ ಅಂತ ಲೀನಾಗೆ ಗೊತ್ತಾಯ್ತು, ಮೊದಲಿಗೆ ಲೀನಾಳನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಯಾವಾಗ ಕ್ಯಾಥರಿನ್ ಲೀನಾಳನ್ನ ಬಚಾವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ ಅಂತ ಗೊತ್ತಾಯ್ತು, ಆಕೆಗೆ ಆಕ್ಸಿಡೆಂಟ್ ಮಾಡಿ ಇದೆಲ್ಲದಕ್ಕೂ ಕಾರಣ ಕ್ಯಾಥರಿನ್ ಅಂತ ಲೀನಾಳನ್ನ ನಂಬಿಸೋದಕ್ಕೆ ಪ್ರಯತ್ನ ಪಟ್ಟಿರ್ತಾನೆ. ಆದ್ರೆ ಕೊನೆಗೆ ನರ್ಸ್ ಮಿಕ್ಕಿಯಿಂದ ಎಲ್ಲ ವಿಷಯ ಗೊತ್ತಾಗಿ ಲೀನಾ ಲಾರೆನ್ಸ್ ನನ್ನ ಸಾಯಿಸಿ ಬಿಟ್ಟಿರ್ತಾಳೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.